ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸರ್ವಿಸ್ ಮ್ಯಾನೇಜ್ಮೆಂಟ್ದು ಯೂನಿಟ್ 4 ನೋಡೋಣ. KSW MBA ಥರ್ಡ್ ಸೆಮ್ದು. ಓಕೆ, ಸರ್ವಿಸ್ ಮ್ಯಾನೇಜ್ಮೆಂಟ್ ಅಂದ್ರೇನು? ಸರ್ವಿಸ್ ಮ್ಯಾನೇಜ್ಮೆಂಟ್ ಈಸ್ ಅ ಟೋಟಲ್ ಆರ್ಗನೈಸೇಷನಲ್ ಅಪ್ರೋಚ್ ದಟ್ ಮೇಕ್ಸ್ ಕ್ವಾಲಿಟಿ ಆಫ್ ಸರ್ವಿಸ್ ಆಸ್ ಪರ್ಸೀವ್ಡ್ ಬೈ ದ ಕಸ್ಟಮರ್ ನಂಬರ್ ಒನ್ ಡ್ರೈವಿಂಗ್ ಫೋರ್ಸ್ ಫಾರ್ ದ ಆಪರೇಷನ್ಸ್ ಆಫ್ ದ ಬಿಸ್ನೆಸ್. ಸರ್ವಿಸ್ ಮ್ಯಾನೇಜ್ಮೆಂಟ್ ಅಂದ್ರೇನು? ಕಸ್ಟಮರ್ಸಿಗೆ ಹೇಗೆ ಪರ್ಸೀವ್ ಮಾಡ್ತಾರೋ ಆ ಥರ ಕ್ವಾಲಿಟಿ ಸರ್ವಿಸನ್ನು ಪ್ರೊವೈಡ್ ಮಾಡುವಂಥದ್ದು ಆರ್ಗನೈಸೇಷನಲ್ ಅಪ್ರೋಚ್. ಓಕೆ, ಕಸ್ಟಮರ್ ಪರ್ಸೀವ್ ಮಾಡಿದಂಥ ಸರ್ವಿಸನ್ನು ಪ್ರೊವೈಡ್ ಮಾಡುವಂಥದ್ದು. ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸರ್ವಿಸ್ ಮ್ಯಾನೇಜ್ಮೆಂಟ್ ಅಂದರೆ ಇಟ್ಸ್ ಅ ಕಸ್ಟಮರ್ ಡ್ರಿವನ್ ಆರ್ ಮಾರ್ಕೆಟ್ ಡ್ರಿವನ್ ಇನ್ ಅ ಹಾಲಿಸ್ಟಿಕ್ ಪರ್ಪಸ್ ವಿಚ್ ಎಂಫಸೈಸ್ ದ ಇಂಪಾರ್ಟೆನ್ಸ್ ಆಫ್ ಇಂಟ್ರಾ ಆರ್ಗನೈಸೇಷನಲ್ ಕ್ರಾಸ್ ಫಂಕ್ಷನಲ್ ಕೊಲ್ಯಾಬ್ರೇಷನ್. ಕ್ರಾಸ್ ಫಂಕ್ಷನಲ್ ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು ಇದರಲ್ಲಿ ಸೇರಿಬಿಟ್ಟು, ಓಕೆ, ಆರ್ಗನೈಸೇಷನ್ ವಿದಿನ್ ದ ಡಿಪಾರ್ಟ್ಮೆಂಟ್ಸ್ ಸೇರಿಬಿಟ್ಟು ಒಳ್ಳೆ ಸರ್ವಿಸನ್ನು ಪ್ರೊವೈಡ್ ಮಾಡುವಂಥದ್ದು. ನೆಕ್ಸ್ಟ್ ಕಮಿಂಗ್ ಟು ದ ಮ್ಯಾನೇಜರಲ್ ಕ್ವಾಲಿಟಿ, ಇಂಟಿಗ್ರಲ್ ಪಾರ್ಟ್ ಆಫ್ ದ ಸರ್ವಿಸ್ ಮ್ಯಾನೇಜ್ಮೆಂಟ್. ಸರ್ವಿಸ್ ಮ್ಯಾನೇಜ್ಮೆಂಟ್ಲಿ ಮ್ಯಾನೇಜರ್ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಕಸ್ಟಮರ್ ಫೋಕಸ್ಡ್ ಆಗಿರುತ್ತೆ. ಓಕೆ, ಎಂಫಸಿಸ್ ಆನ್ ಕ್ವಾಲಿಟಿ, ಇಂಟರ್ನಲ್ ಡೆವಲಪ್ಮೆಂಟ್ ಆಫ್ ಪರ್ಸನಲ್ ಈಸ್ ವೆರಿ ಇಂಪಾರ್ಟೆಂಟ್. ಓವರ್ ಆಲ್ ಮ್ಯಾನೇಜ್ಮೆಂಟ್ ಪರ್ಸ್ಪೆಕ್ಟಿವ್ ವಿಚ್ ಶುಡ್ ಗೈಡ್ ಡಿಸಿಷನ್ಸ್ ಇನ್ ಆಲ್ ಏರಿಯಾಸ್ ಆಫ್ ದ ಮ್ಯಾನೇಜ್ಮೆಂಟ್. ಓಕೆ, these are the some objectives ಮತ್ತು features of the ಸರ್ವಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ದೆನ್ ವೇರಿಯಸ್ ಫ್ಯಾಕ್ಟರ್ಸ್. ಒಂದು ಸರ್ವಿಸ್ ಮ್ಯಾನೇಜ್ಮೆಂಟ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್. ದಟ್ ಇಸ್ 8 ಪೀಸ್ ಆಫ್ ಸರ್ವಿಸ್ ಅಂತ ಹೇಳ್ತೀವಿ. ಪ್ರಾಡಕ್ಟ್, ಓಕೆ, ಪ್ರಾಡಕ್ಟ್ ಪ್ರಮೋಷನ್, ಪ್ಲೇಸ್, ಪ್ರೈಸ್, ಪ್ರೋಸೆಸ್, ಫಿಸಿಕಲ್ ಎವಿಡೆನ್ಸ್ ಮತ್ತು ಪ್ರಾಡಕ್ಟಿವಿಟಿ. ಓಕೆ, ಪ್ರಾಡಕ್ಟ್ ಮತ್ತು ಪ್ರಾಡಕ್ಟಿವಿಟಿ, ಪ್ರೋಸೆಸ್ ಆ್ಯಂಡ್ ಪ್ರಮೋಷನ್, ಪ್ಲೇಸ್ ಆ್ಯಂಡ್ ಪೀಪಲ್, ಫಿಸಿಕಲ್ ಎವಿಡೆನ್ಸ್. ಓಕೆ, ಸೊ 8 ಪೀಸ್ ಆಫ್ ದ ಸರ್ವಿಸ್. ನೆಕ್ಸ್ಟ್ ಕಮಿಂಗ್ ಟು ದ Trinity, service management Trinity anta. These are the 3 different branches of the organization which are interlinked, which are helping us for service management effective ಆಗಕ್ಕೆ ಕಾರಣ ಆಗಿರುವಂಥದ್ದು. ಹ್ಯೂಮನ್ ರಿಸೋರ್ಸ್, ಆಪರೇಷನ್ಸ್ ಆ್ಯಂಡ್ ಮಾರ್ಕೆಟಿಂಗ್. ಹ್ಯೂಮನ್ ರಿಸೋರ್ಸಸ್ಸಲ್ಲಿ ಏನಾಗುತ್ತೆ? ಹ್ಯೂಮನ್ ರಿಸೋರ್ಸು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ, ಕಸ್ಟಮರ್ಗೆ ಪ್ರಾಪರಾಗಿ ಕ್ವಾಲಿಟಿ ಕೊಡೋಕ್ಕೆ ಸಪೋರ್ಟ್ ಮಾಡುತ್ತೆ. ಆಪರೇಷನ್ಸು ಮಾರ್ಕೆಟಿಂಗು ಸಮ್ಟೈಮ್ಸ್ ಅಲ್ಲಿ ಕಾನ್ಫ್ಲಿಕ್ಟ್ ಇರುತ್ತೆ. ಯಾಕಂದರೆ ಆಪ್ರೇಷನ್ಸು ಕಾಸ್ಟನ್ನು ಕಡಿಮೆ ಮಾಡಬೇಕನ್ನುತ್ತೆ, ಮಾರ್ಕೆಟಿಂಗಲ್ಲಿ ರೆವಿನ್ಯೂ ಜಾಸ್ತಿ ಮಾಡಬೇಕು. ಸೊ ಅಲ್ಲಿ ಅಡ್ವರ್ಟೈಸಿಂಗಿಗೆ ಇನ್ವೆಸ್ಟ್ ಮಾಡಬೇಕಾಗತ್ತೆ, ಪ್ರಮೋಷನ್ಸ್ಗೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಆಪ್ರೇಷನ್ಸಲ್ಲಿ ಲಾಂಗ್ ಲೀಡ್ ಟೈಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಮಾರ್ಕೆಟಿಂಗಲ್ಲಿ ಅರ್ಜೆನ್ಸಿಯಲ್ಲಿ ನಮಗೆ ಪ್ರಾಡಕ್ಟ್ ಬೇಕು ಅಂತಿರ್ತಾರೆ. ಆಪ್ರೇಷನ್ಸ್ ಅವರು ಏನಿರ್ತಾರೆ? ಕಂಪ್ಯಾಟಿಬಿಲಿಟಿಯನ್ನು ನೋಡ್ತಿರ್ತಾರೆ. ಮಾರ್ಕೆಟಿಂಗ್ ಅವರು ಕ್ರಿಯೇಟಿವಿಟಿಯನ್ನು ನೋಡ್ತಾ ಇರ್ತಾರೆ. ಸೊ ದಿಸ್ ಆರ್ ದ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ದ ಮಾರ್ಕೆಟಿಂಗ್ ಆ್ಯಂಡ್ ಆಪ್ರೇಷನ್ ಗ್ರೂಪ್ಸ್. ಓಕೆ, ಸೊ ದಿಸ್ ಆರ್ ದ ಟ್ರಿನಿಟಿ ಆಫ್ ಸರ್ವಿಸ್ ಮ್ಯಾನೇಜ್ಮೆಂಟ್ ಅಂದರೆ ಆಪರೇಷನ್, ಮಾರ್ಕೆಟಿಂಗ್ ಆ್ಯಂಡ್ HR ಗ್ರೂಪ್. ಓಕೆ, ದೆನ್ ಸರ್ವಿಸ್ ವ್ಯಾಲ್ಯೂ ಚೈನ್ ಕೇಳ್ತಾರೆ. ಸರ್ವಿಸ್ ವ್ಯಾಲ್ಯೂ ಚೈನ್ ಅಥವಾ ವ್ಯಾಲ್ಯೂ ಅನಾಲಿಸಿಸ್ ಬಗ್ಗೆ ನೋಟ್ ಮಾಡಿ ಅಂತ. ದಟ್ ಈಸ್ ಇನ್ಬೌಂಡ್ ಲಾಜಿಸ್ಟಿಕ್ಸ್, ಓಕೆ, ನೆಕ್ಸ್ಟ್ ಔಟ್ಬೌಂಡ್ ಲಾಜಿಸ್ಟಿಕ್ಸ್, ಲಾಸ್ಟಿಗೆ ಸರ್ವಿಸಸ್. ಇನ್ ಬಿಟ್ವೀನ್ ಆಪ್ರೇಷನ್ ಬರುತ್ತೆ ಮತ್ತು ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಬರುತ್ತೆ. ಓಕೆ, ಅಲ್ಲಿ ಹೇಗೆ ನಾವು ಆಪ್ರೇಷನ್ಸ್, ಮಾರ್ಕೆಟಿಂಗ್ ಮತ್ತು HR ಅಂದಿದ್ವೋ ಅದೇ ಥರ ಆ ಆಪ್ರೇಷನ್, ಮಾರ್ಕೆಟಿಂಗ್ ಮತ್ತು HR ನಡುವೆ ಒಂದು ಫಸ್ಟ್ ಲೆಫ್ಟ್ ಸೈಡ್ ಇನ್ಬೌಂಡ್ ಲಾಜಿಸ್ಟಿಕ್ಸ್, ಔಟ್ಬೌಂಡ್, ಅಲ್ಲಿಂದ ಆಪ್ರೇಷನ್ಸ್ಗೆ ಹೋಗುತ್ತೆ, ಆಪ್ರೇಷನ್ದ ಔಟ್ಬೌಂಡ್ ಲಾಜಿಸ್ಟಿಕ್ಸ್, ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಮತ್ತು ಸರ್ವಿಸಸ್. ಮೇಲ್ಗಡೆ ಪ್ರೈಮರಿ ಆ್ಯಕ್ಟಿವಿಟೀಸ್ ಇರುತ್ತೆ. ವ್ಯಾಲ್ಯೂ ಚೈನಲ್ಲಿ ಏನಿರುತ್ತೆ? ಸಪೋರ್ಟಿವ್ ಆ್ಯಕ್ಟಿವಿಟೀಸ್. ಯಾವುದು ಸಪೋರ್ಟಿವ್ ಆ್ಯಕ್ಟಿವಿಟೀಸು? ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇರ್ಬೋದು, ಪ್ರೊಕ್ಯೂರ್ಮೆಂಟ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು. ಓಕೆ, ಇವಷ್ಟು ಏನಾಗುತ್ತೆ? ವ್ಯಾಲ್ಯೂ ಚೈನಿಗೆ ಬರುತ್ತೆ, ಸಪೋರ್ಟಿವ್ ಆ್ಯಕ್ಟಿವಿಟೀಸಲ್ಲಿ ಬರುತ್ತೆ. ವ್ಯಾಲ್ಯೂ ಚೈನ್ ಅನಾಲಿಸಿಸ್ ಡಿಸ್ಕ್ರೈಬ್ಸ್ ದ ಆ್ಯಕ್ಟಿವಿಟೀಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಅ ಬಿಸ್ನೆಸ್ ರಿಲೇಟಿಂಗ್ ಟು ಆನ್ ಅನಾಲಿಸಿಸ್ ಆಫ್ ದ ಕಾಂಪಿಟೇಟಿವ್ ಸ್ಟ್ರೆಂತ್ ಆಫ್ ದ ಬಿಸ್ನೆಸ್. ಒಂದು ಬಿಸ್ನೆಸ್ಸನ್ನು ಕಾಂಪಿಟೇಟಿವ್ ಲೆವೆಲಲ್ಲಿ ತೊಗೊಂಡೋಗೋಕ್ಕೆ ಒಂದು ವ್ಯಾಲ್ಯೂ ಆ್ಯಡಿಷನನ್ನು ಕೊಡ್ತಾ ಇರ್ತೀವಿ ಇರೋ ಪ್ರಾಡಕ್ಟ್ಗೆ, ಇರೋ ಸರ್ವಿಸ್ಗೆ. ದಟ್ ಈಸ್ ಕಾಲ್ಡ್ ಆಸ್ ವ್ಯಾಲ್ಯೂ ಚೈನ್ ಅನಾಲಿಸಿಸ್. ವ್ಯಾಲ್ಯೂ ಚೈನ್ ಅನಾಲಿಸಿಸ್ 3 ಸ್ಟೇಜಸಲ್ಲಿ ಆಗುತ್ತೆ. ಓಕೆ, ಫಸ್ಟ್ ಒನ್ ಅನಾಲಿಸಿಸ್ ಆಫ್ ದ ಆ್ಯಕ್ಟಿವಿಟೀಸ್, ಅನಾಲಿಸಿಸ್ ಆಫ್ ವ್ಯಾಲ್ಯೂ ಮತ್ತು ಇವ್ಯಾಲ್ಯೂಯೇಷನ್ ಆ್ಯಂಡ್ ಪ್ಲ್ಯಾನಿಂಗ್. ಆ್ಯಕ್ಟಿವಿಟಿ ಅನಾಲಿಸಿಸಲ್ಲಿ ಏನು ಮಾಡ್ತೀವಿ ಅಂದರೆ ಕಸ್ಟಮರ್ ಎಕ್ಸ್ಪೀರಿಯನ್ಸಸ್ಸನ್ನು ಚೆನ್ನಾಗಿ ಮಾಡೋಕ್ಕೋಸ್ಕರ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ. ಫಸ್ಟು ಪೀಪಲ್ ಸೆಲೆಕ್ಷನ್ ಪ್ರಾಪರ್ ಆಗಿರಬೇಕು, ಅವರನ್ನು ಸರಿಯಾದ ಟೈಮಿಗೆ ಮೋಟಿವೇಟ್ ಮಾಡ್ತಾ ಇರಬೇಕು. ಅವಾಗವಾಗ
ಡೆವಲಪ್ಮೆಂಟು ಮಾಡ್ತಾ ಇದ್ದಾಗ ಎಫಿಷಿಯೆಂಟ್ ಮತ್ತು ಇಫೆಕ್ಟಿವ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ಕೋಬೇಕು. ಮತ್ತು ಅವಾಗವಾಗ ಕಸ್ಟಮರ್ ಫೀಡ್ಬ್ಯಾಕ್ ತೊಗೋಬೇಕು. ಇವೆಲ್ಲ ಏನಾಗುತ್ತೆ ಆ್ಯಕ್ಟಿವಿಟಿ ಅನಾಲಿಸಿಸಲ್ಲಿ ಬರುತ್ತೆ. ಓಕೆ, ದೆನ್ ವ್ಯಾಲ್ಯೂ ಚೈನ್ ಅನಾಲಿಸಿಸ್ ಅಂತ ಹೋದಾಗ ವ್ಯಾಲ್ಯೂ ಚೈನ್ ಅನಾಲಿಸಿಸಲ್ಲಿ ನಾವು ಯಾವ ಥರ ಆ್ಯಡ್ ಆನ್ ಮಾಡ್ತೀವಿ ಸರ್ವಿಸ್ಗೆ, ಪೊಲೈಟ್ ಮ್ಯಾನರ್ ಇರ್ಬೋದು, ಡೆಲಿವರಿ ಆಫ್ ಪ್ರೊಫೆಷ್ನಲ್ ಸರ್ವಿಸಸ್ ಇರ್ಬೋದು, ಓಕೆ, ಮ್ಯಾನರಿಸಮ್ ಇರ್ಬೋದು, ಪ್ರೊಫೆಷ್ನಲಿಸಮ್ ಇರ್ಬೋದು, ಅದನ್ನೆಲ್ಲ ತೋರಿಸ್ಬಿಟ್ಟು ಒಂದು ಸರ್ವಿಸನ್ನು ನಾವು ವ್ಯಾಲ್ಯೂ ಆ್ಯಡೆಡ್ ಮಾಡ್ತೀವಿ. HR ಅನ್ನು ಯೂಸ್ ಮಾಡಿಕೊಂಡು, ಟೆಕ್ನಾಲಜಿಕಲ್ ಡೆವಲಪ್ಮೆಂಟನ್ನು ಯೂಸ್ ಮಾಡಿಕೊಂಡು, ಪ್ರೊಕ್ಯೂರ್ಮೆಂಟ್ ಯೂಸ್ ಮಾಡಿಕೊಂಡು, ಮತ್ತು ಇನ್ಫ್ರಾಸ್ಟ್ರಕ್ಚರನ್ನು ಯೂಸ್ ಮಾಡಿಕೊಂಡು ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ. ಓಕೆ, ದೆನ್ ಇವ್ಯಾಲ್ಯೂಯೇಟ್ ಚೇಂಜಸ್ ಆ್ಯಂಡ್ ಪ್ಲ್ಯಾನ್ ಆಫ್ ಆ್ಯಕ್ಷನ್. ನಾವು ಆಲ್ರೆಡಿ ಇನಾಲಿಸಿಸ್ ಮಾಡಿದ್ದೀವಿ, ಅದೇ ಇವ್ಯಾಲ್ಯೂಯೇಷನ್ ಮಾಡ್ತೀವಿ, ಕರೆಕ್ಟಾಗಿ ಇದೆಯಾ ಇಲ್ಲ ನಾವು ಮಾಡಿರುವಂಥ ಅನಾಲಿಸಿಸ್ಸು, ಕಸ್ಟಮರಿಗೆ ಸರಿಯಾದ ವ್ಯಾಲ್ಯೂ ಅಥವಾ ಕ್ವಾಲಿಟಿ ರೀಚ್ ಆಗಿದೆಯೋ ಇಲ್ಲೋ ಅಂತೇಳಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ಅ ಗ್ಯಾಪ್ ಮಾಡೆಲ್. ಇದನ್ನು 10 ಮಾರ್ಕ್ಸಿಗೆ ಕೇಳಿದ್ರು. ಗ್ಯಾಪ್ ಮಾಡೆಲ್ ಅಂದ್ರೇನು ಅಥವಾ ಗ್ಯಾಪ್ ಮಾಡೆಲ್ ಬಗ್ಗೆ ಬರೀರಿ ಅಂತ. ಗ್ಯಾಪ್ ಮಾಡೆಲ್ ಈಸ್ ನಥಿಂಗ್ ಬಟ್ ಸರ್ವ್ ಕ್ವಾಲ್ ಅಂತ ಹೇಳಿ, ಸರ್ವಿಸ್ ಕ್ವಾಲಿಟಿ ಗ್ಯಾಪ್ ಮಾಡೆಲ್. ಸರ್ವಿಸ್ ಕ್ವಾಲಿಟಿ ಗ್ಯಾಪ್ ಮಾಡೆಲ್ ಈಸ್ ಅ ಗ್ಯಾಪ್ ಮೆಥಡ್ ಇನ್ ಸರ್ವಿಸ್ quality measurement, a tool that can be used by product manager across all industries. The aim of this model is to identify the gaps between the customer expectation and the actual service provided at different stages of service delivery, close the gap and improve the customer service. ಓಕೆ, ಸರ್ವಿಸ್ ಕ್ವಾಲಿಟಿ ಗ್ಯಾಪ್ ಮಾಡೆಲಲ್ಲಿ ಏನಿರುತ್ತೆ ಅಂತಂದರೆ ಇದರ ಮೇನ್ ಇಂಟೆನ್ಷನ್ ಏನು, ಕಸ್ಟಮರ್ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಮತ್ತು ಆ್ಯಕ್ಚುಲ್ ಸರ್ವಿಸ್ ಏನು ಕೊಡ್ತೀವಿ ಅದರ ನಡುವೆ ಇರುವಂಥ ಡಿಫ್ರೆನ್ಸಸ್ಸನ್ನು ಇದನ್ನ ಫೈಂಡ್ ಔಟ್ ಮಾಡೋದು. ದೇರ್ ಮೇ ಬಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಪ್ಸ್: ಕಸ್ಟಮರ್ ಗ್ಯಾಪ್, ನಾಲೆಜ್ ಗ್ಯಾಪ್, ಪಾಲಿಸಿ ಗ್ಯಾಪ್, ಡೆಲಿವರಿ ಗ್ಯಾಪ್ ಮತ್ತು ಕಮ್ಯುನಿಕೇಷನ್ ಗ್ಯಾಪ್. ಕಸ್ಟಮರ್ ಗ್ಯಾಪ್ ಅಂತ ಬಂದಾಗ ದಟ್ ಈಸ್ ದ ಗ್ಯಾಪ್ ಬಿಟ್ವೀನ್ ದ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಕಸ್ಟಮರ್ ಪರ್ಸೆಪ್ಷನ್ಸ್. ಕಸ್ಟಮರ್ ಪರ್ಸೆಪ್ಷನ್ಸು ಮತ್ತು ಕಸ್ಟಮರ್ ನೀಡ್ಸನ್ನು ಮ್ಯಾನೇಜ್ ಮಾಡಿದಾಗ ಈ ಪ್ರಾಬ್ಲಮಿಂದ ನಾವು ಸೊಲ್ಯೂಷನ್ ತೊಗೋಬೋದು. ಓಕೆ, ಇದು ಕಸ್ಟಮರ್ ಓರಿಯೆಂಟೆಡ್ ಸ್ಟ್ರಾಟಜಿ ಆಗಿರಬೇಕು. ಕ್ವಾಲಿಟಿ ಸರ್ವಿಸನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಪರ್ಸೆಪ್ಷನ್ ಈಸ್ ಡೆಲಿವರ್ಡ್ ಫ್ರಮ್ ದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಸ್ಪೆಸಿಫಿಕ್ ಪ್ರಾಡಕ್ಟ್. ಒಂದು ಸ್ಪೆಸಿಫಿಕ್ ಪ್ರಾಡಕ್ಟ್ದು ನೀಡ್ಸ್ ಏನಿದೆ ಅಂತ ಅದರ ಬೇಸಿಸ್ ಮೇಲೆ ನಾವು ಕ್ವಾಲಿಟಿಯನ್ನು ಸರ್ವ್ ಮಾಡಿದಾಗ ದೆನ್ ಇಟ್ ವಿಲ್ ಅಲ್ಟಿಮೇಟ್ಲಿ ಮೀಟ್ ದ ಕಸ್ಟಮರ್ ಎಕ್ಸ್ಪೆಕ್ಟೇಷನ್. ಗ್ಯಾಪ್ ಬಿಟ್ವೀನ್ ದ ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪರ್ಸೆಪ್ಷನ್. ಮ್ಯಾನೇಜ್ಮೆಂಟ್ ಪರ್ಸೆಪ್ಷನ್ನು, ಕನ್ಸ್ಯೂಮರ್ ಪರ್ಸೆಪ್ಷನ್ನು ಮತ್ತು ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ನು ಮತ್ತು ಮ್ಯಾನೇಜ್ಮೆಂಟ್ ಪರ್ಸೆಪ್ಷನ್ನು ಕೆಲವೊಂದು ಸಲ ಡಿಫ್ರೆನ್ಸ್ ಆಗುತ್ತೆ. ಯಾವಾಗ ಮ್ಯಾನೇಜ್ಮೆಂಟ್ಗೆ ಕಸ್ಟಮರ್ಸ್ ನೀಡ್ಸು ಮತ್ತು ಎಕ್ಸ್ಪೆಕ್ಟ್ಸು ಕರಿಯಾಗಿ ಅರ್ಥ ಆಗಿರಲ್ಲ ಆವಾಗ. ಸೊ ಕಾಂಪ್ರಿಹೆನ್ಸಿವ್ ಮಾರ್ಕೆಟ್ ರಿಸರ್ಚ್ ಮಾಡಿದಾಗ ನಮಗೆ ಅದು ಕರೆಕ್ಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಪಾಲಿಸಿ ಗ್ಯಾಪಲ್ಲಿ ದ ಗ್ಯಾಪ್ ಬಿಟ್ವೀನ್ ದ ಮ್ಯಾನೇಜ್ಮೆಂಟ್ ಪರ್ಸೆಪ್ಷನ್ ಮತ್ತು ಸರ್ವಿಸ್ ಕ್ವಾಲಿಟಿ ಸ್ಪೆಸಿಫಿಕೇಷನ್ಸ್. ಇಲ್ಲಿ ಕೂಡ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಪರ್ಸೆಪ್ಷನ್ಗೂ ಅವರು ಅಲ್ಲಿರುವಂಥ ಎಂಪ್ಲಾಯೀಸ್ಗೆ ಯಾವ ಕ್ವಾಲಿಟಿ ಕಸ್ಟಮರ್ಸ್ಗೆ ಬೇಕು ಅನ್ನೋದನ್ನು ಅರ್ಥ ಮಾಡಿಸೋದ್ರಲ್ಲಿ ಫೇಲ್ ಆಗಿರ್ತಾರೆ. ಅದನ್ನು ಲ್ಯಾಕ್ ಆಫ್ ಸ್ಟ್ಯಾಂಡರ್ಡೈಸೇಷನ್ ಅಂತ ಕೂಡ ಹೇಳ್ಬೋದು. ಈ ಗ್ಯಾಪಿಂದ ಏನಾಗುತ್ತೆ, ಕಸ್ಟಮರಿಗೆ ಸರಿಯಾದ ಪ್ರಾಡಕ್ಟ್ ಸಿಗದೆ ಇರೋದ್ರಿಂದ ಅವರು ಬೇರೆ ಕಡೆ ಮೂವ್ ಆಗ್ಬೋದು. ಓಕೆ, ಡೆಲಿವರಿ ಗ್ಯಾಪ್ ಅಂದರೆ ದ ಗ್ಯಾಪ್ ಬಿಟ್ವೀನ್ ದ ಸರ್ವಿಸ್ ಕ್ವಾಲಿಟಿ ಸ್ಪೆಸಿಫಿಕೇಷನ್ ಆ್ಯಂಡ್ ಸರ್ವಿಸ್ ಡೆಲಿವರಿ. ಸರ್ವಿಸ್ ಕ್ವಾಲಿಟಿಯನ್ನು ರೆಡಿ ಮಾಡಿರ್ತಾರೆ ಬಟ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ವೀಕ್ ಆಗಿರುತ್ತೆ. ಅವರು ಸರಿಯಾಗಿ ಆ ಸರ್ವಿಸನ್ನು ಡೆಲಿವರಿ ಮಾಡೋಕ್ಕೆ ಆಗ್ತಾ ಇರಲ್ಲ. ಡೆಲಿವರಿ ಮಾಡುವಂಥ ಸಪೋರ್ಟು ಇರಲ್ಲ. ಹ್ಯೂಮನ್ ರಿಸೋರ್ಸ್ ಆರ್ಗನೈಸೇಷನ್ದು ಪೂವರ್ ಹ್ಯೂಮನ್ ರಿಸೋರ್ಸ್ ಪಾಲಿಸೀಸ್ ಇರುತ್ತೆ. ಸೊ ಅದರಿಂದ ಕರೆಕ್ಟಾಗಿ ಆ ಎಕ್ಸ್ಪೆಕ್ಟೇಷನಿಗೆ ತಕ್ಕಾಗಿ ಸರ್ವಿಸ್ ಡೆಲಿವರಿ ಕೊಡೋಕ್ಕಾಗಲ್ಲ. ದೆನ್ ದ ಕಮ್ಯುನಿಕೇಷನ್ ಗ್ಯಾಪ್ ಅಂದರೆ ಗ್ಯಾಪ್ ಬಿಟ್ವೀನ್ ದ ಸರ್ವಿಸ್ ಡೆಲಿವರಿ ಆ್ಯಂಡ್ ಎಕ್ಸ್ಟರ್ನಲ್ ಕಮ್ಯುನಿಕೇಷನ್. ಅಂದರೆ ನಾವೀಗ ಅಡ್ವರ್ಟೈಸಿಂಗು ಪ್ರಮೋಷನ್ ಎಲ್ಲ ಮಾಡಿದಾಗ ಅಲ್ಲಿ ನಾವು ಹೈಪ್ ಕೊಟ್ಟಿರ್ತೀವಿ, ಹೀಗಿರುತ್ತೆ ಪ್ರಾಡಕ್ಟು, ಹೀಗಿರುತ್ತೆ ಸರ್ವಿಸು ಅಂತ. ಬಟ್ ಕಸ್ಟಮರ್ ಎಕ್ಸ್ಪೆಕ್ಟೇಷನು ಅದೇ ಥರ ಹೋಗಿರುತ್ತೆ. ಆದರೆ ನಾವು ಅದೇ ರಿಯಾಲಿಟಿಲಿ ನೋಡಿದಾಗ ಅದು ಡೌನ್ ಆಗುತ್ತೆ, ಕಸ್ಟಮರ್ ಎಕ್ಸ್ಪೆಕ್ಟೇಷನು ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮೂವಿ ತುಂಬ ಹೈಪ್ ತೊಗೊಂಡಿರುತ್ತೆ ಅಡ್ವರ್ಟೈಸಿಂಗಲ್ಲಿ, ಬಟ್ ಮೂವಿ ನೋಡಿದಾಗ ಇಷ್ಟೇನಾ ಅನ್ನೋ ಥರ ಆಗುತ್ತೆ. ದೆನ್ ದರ್ ಈಸ್ ಅ ಗ್ಯಾಪ್ ಬಿಟ್ವೀನ್ ದ ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ಬೋದು. ದಟ್ ಈಸ್ ಸರ್ವಿಸ್ ಡೆಲಿವರಿ ಆ್ಯಂಡ್ ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ಗ್ಯಾಪ್. ಸೊ ದೀಸ್ ಆರ್ ದ 5 ಗ್ಯಾಪ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಕೇಳ್ತಾರೆ ಗ್ಯಾಪ್ ಮಾಡೆಲು. ಗ್ಯಾಪ್ ಮಾಡೆಲ್ ಬಂದು ಸರ್ವಿಸ್ ಕ್ವಾಲಿಟಿ ಗ್ಯಾಪ್ ಮಾಡೆಲ್. ಇಟ್ಸ್ ಏನು ಮ್ಯಾನೇಜರ್ಸ್ ಲೆವೆಲಲ್ಲಿ ಮಾಡುವಂಥದ್ದು ಅಕ್ರಾಸ್ ದ ಇಂಡಸ್ಟ್ರೀಸ್. ಓಕೆ, ಇದು ಕ್ವಾಲಿಟಿ ಮೆಜರ್ಮೆಂಟ್ ಹೇಗಿದೆ ಅನ್ನೋದ್ರ ಮೇಲೆ ಇರುತ್ತೆ. ದಿಸ್ ಕಾಲ್ಡ್ ಆಸ್ ಕಸ್ಟಮರ್ ಗ್ಯಾಪ್. ಕಸ್ಟಮರ್ ಗ್ಯಾಪ್ ಈಸ್ ಬಿಟ್ವೀನ್ ದ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಕಸ್ಟಮರ್ ಪರ್ಸೆಪ್ಷನ್ಸ್. ಓಕೆ, ಆಮೇಲೆ ನಾಲೆಜ್ ಗ್ಯಾಪ್ ಬಿಟ್ವೀನ್ ದ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪರ್ಸೆಪ್ಷನ್. ನೆಕ್ಸ್ಟ್ ಪಾಲಿಸಿ ಗ್ಯಾಪ್, ಮ್ಯಾನೇಜ್ಮೆಂಟ್ ಪರ್ಸೆಪ್ಷನ್ ಆ್ಯಂಡ್ ಸರ್ವಿಸ್ ಕ್ವಾಲಿಟಿ.
specifications. Next, delivery gap between the service quality specification and service delivery. Okay. Next, communication gap between the service delivery and external communication. ಫ್ರೆಂಡ್ಸ್, ಇದರೊಳಗೆ ನಿಮಗೆ ಏನೋ ಸ್ವಲ್ಪ ಈಸಿಯಾಗಿ ನೋಡ್ಕೊಳ್ಳಿ. ಓಕೆ, ಇದರಲ್ಲಿ ಫಸ್ಟ್ ನೋಡ್ಕೋತಾ ಬನ್ನಿ. ಕನ್ಸ್ಯೂಮರ್ ಗ್ಯಾಪಲ್ಲಿ ಓಕೆ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಫಸ್ಟ್, ಪರ್ಸೆಪ್ಷನ್ಸ್ ಫಸ್ಟ್ ಬರ್ಕೊಂಬಿಡಿ. ಓಕೆ, ಅಲ್ಲಿಂದ ಕಸ್ಟಮರ್ ಎಕ್ಸ್ಪೆಕ್ಟೇಷನ್. ಓಕೆ, ಇವೆರಡರ ನಡುವೆ ಇರುವಂಥ ಡಿಫ್ರೆನ್ಸು. ನೆಕ್ಸ್ಟ್ ಬಂದು ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ ಮತ್ತು ಮ್ಯಾನೇಜಲ್ ಪರ್ಸೆಪ್ಷನ್. ಮತ್ತು ಲಾಸ್ಟ್ ತೊಗೋತೀವಿ, ಏನು ಮ್ಯಾನೇಜಲ್ ಪರ್ಸೆಪ್ಷನ್ ಇರುತ್ತೋ ಅದು ನೆಕ್ಸ್ಟ್ ತೊಗೊತೀವಿ. ಮ್ಯಾನೇಜಲ್ ಪರ್ಸೆಪ್ಷನ್ ಆ್ಯಂಡ್ ಸರ್ವಿಸ್ ಕ್ವಾಲಿಟಿ ಸ್ಪೆಸಿಫಿಕೇಷನ್. ನೆಕ್ಸ್ಟಲ್ಲಿ ಏನು ತೊಗೋತೀವಿ? ಸರ್ವಿಸ್ ಕ್ವಾಲಿಟಿ ಸ್ಪೆಸಿಫಿಕೇಷನ್ ಮತ್ತು ಸರ್ವಿಸ್ ಡೆಲಿವರಿ ತೊಗೊತೀವಿ. ಓಕೆ, ಆಮೇಲೆ ಏನು ತಗೋತೀವಿ? ಸರ್ವಿಸ್ ಡೆಲಿವರಿ ಮತ್ತು ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ತೊಗೊತೀವಿ. ಸೊ ಇದನ್ನು ನಾನು ಇನ್ನೂ ಸಿಂಪ್ಲರಾಗಿ ಮಾಡಬೇಕಂತಂದಾಗ ಓಕೆ ನಾನಿಲ್ಲಿ ಮಾಡಿದ್ದೀನಿ ನೋಡಿ. ಫೈನ್, ಇದು ಗ್ಯಾಪ್ ಮಾಡೆಲ್ ಆಫ್ ದ ಸರ್ವಿಸ್ ಕ್ವಾಲಿಟಿ. ಓಕೆ, ಎಕ್ಸ್ಪೆಕ್ಟೆಡ್ ಸರ್ವಿಸ್ ಇರುತ್ತೆ, ಅಲ್ಲಿಂದ ಪರ್ಸೀವ್ಡ್ ಸರ್ವಿಸ್, ಇದು ಗ್ಯಾಪ್ 5 ಅಂತ ಕೊಟ್ಟಿದ್ದೀವಿ. ಓಕೆ, ಸರ್ವಿಸ್ ಡೆಲಿವರಿ ಇನ್ಕ್ಲೂಡಿಂಗ್ ದ ಪ್ರೀ ಪೋಸ್ಟ್ ಕಾಂಟ್ಯಾಕ್ಟ್ಸ್, ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ಸ್ ಟು ಕಸ್ಟಮರ್ಸ್, ಟ್ರಾನ್ಸ್ಲೇಷನ್ ಆಫ್ ದ ಪರ್ಸೆಪ್ಷನ್ ಇಂಟು ಸರ್ವಿಸ್ ಕ್ವಾಲಿಟಿ ಸ್ಪೆಸಿಫಿಕೇಷನ್ಸ್, ಮ್ಯಾನೇಜ್ಮೆಂಟ್ ಪರ್ಸೆಪ್ಷನ್ಸು. ಓಕೆ, ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ಸು. ಓಕೆ, ಟ್ರಾನ್ಸ್ಲೇಷನ್ ಆಫ್ ಪರ್ಸೆಪ್ಷನ್ಸ್ ಇಂಟು ಸರ್ವಿಸ್ ಕ್ವಾಲಿಟಿ ಸ್ಪೆಸಿಫಿಕೇಷನ್ಸು. ಆಮೇಲೆ ಸರ್ವಿಸ್ ಡೆಲಿವರಿ ಇನ್ಕ್ಲೂಡಿಂಗ್ ದ ಪ್ರೀ ಪೋಸ್ಟ್ ಕಾಂಟ್ಯಾಕ್ಟ್ಸು, ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ಸು. ಓಕೆ, ಮತ್ತು ಸರ್ವಿಸ್ ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ಮತ್ತು ಏನಿದೆ ಅದರ ನಡುವೆ ಸರ್ವಿಸ್ ಡೆಲಿವರಿ. ಓಕೆ, ಸರ್ವಿಸ್ ಡೆಲಿವರಿ ಮತ್ತು ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ಸು. ಓಕೆ, ಇವೆರಡರ ನಡುವೆ ಇರೋದು ಆ್ಯಕ್ಚುಲಿ ಇದು ಗ್ಯಾಪ್ 5 ಆಗಬೇಕಿಲ್ಲಿ. ಓಕೆ, ಎಕ್ಸ್ಪೆಕ್ಟೆಡ್ ಸರ್ವಿಸ್ ಮತ್ತು ಪರ್ಸೀವ್ಡ್ ಸರ್ವಿಸ್, ಇಲ್ಲಿ ಗ್ಯಾಪ್ 1 ಆಗಬೇಕು. ಕಸ್ಟಮರ್ ಮತ್ತು ಪ್ರೊವೈಡರ್. ಓಕೆ, ಟ್ರಾನ್ಸ್ಲೇಷನ್ ಆಫ್ ಇದು ಹೇಗಿದೆ ಹಾಗೆ ನೋಟ್ ಮಾಡ್ಕೊಂಡಿದ್ದೀನಿ ನಾನು. ಓಕೆ, ಇಲ್ಲಿ ಅವ್ರು ನೋಟ್ ಮಾಡೋದಕ್ಕೆ ಇದಕ್ಕೆ ಏನೋ ಡಿಫ್ರೆನ್ಸ್ ಮಾಡಿದ್ದಾರೆ, ಅದಕ್ಕೆ ಈ ಥರ ಆಗ್ತಾಯಿದೆ. ರೈಟ್, ಇದೇ ಗ್ಯಾಪ್ ಮಾಡೆಲ್ ಆಫ್ ದ ಸರ್ವಿಸ್ ಕ್ವಾಲಿಟಿ. ನಿಮ್ಗೆ ಇದು ಸರಿ ಅನ್ಸರಿ ಹೀಗೆ ಮಾಡಿ, ಇಲ್ಲ ಹಾಗೆ ನೋಟ್ ಡೈರೆಕ್ಟಾಗಿ ಮಾಡ್ತೀರಂದರೆ ಹಾಗೂ ಮಾಡ್ಬೋದು. ಓಕೆ, ಸೊ ಬೇಸಿಕಲಿ ಕಸ್ಟಮರ್ ಗ್ಯಾಪ್, ನಾಲೆಜ್ ಗ್ಯಾಪ್, ಪಾಲಿಸಿ ಗ್ಯಾಪ್, ಡೆಲಿವರಿ ಗ್ಯಾಪ್ ಮತ್ತು ಕಮ್ಯುನಿಕೇಷನ್ ಗ್ಯಾಪ್. ಓಕೆ ಫ್ರೆಂಡ್ಸ್, ಇದನ್ನು ನಾನು ನಿಮಗೆ ಶಾರ್ಟಾಗಿ ಇನ್ನೊಂದು ಸ್ವಲ್ಪ ಶಾರ್ಟಾಗಿ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಇದು ಗ್ಯಾಪ್ ಮಾಡೆಲ್ಗೂ ಮತ್ತು ಅವ್ರು ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ಗೂ ಸ್ವಲ್ಪ ವೇರಿಯೇಷನ್ಸ್ ಇದೆ. ಓಕೆ, ಗ್ಯಾಪ್ 2 ಬಂದು ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪರ್ಸೆಪ್ಷನ್ಸ್. ಓಕೆ, ಗ್ಯಾಪ್ 3 ಬಂದು ಗ್ಯಾಪ್ ಬಿಟ್ವೀನ್ ದ ಮ್ಯಾನೇಜ್ಮೆಂಟ್ ಪರ್ಸೆಪ್ಷನ್ ಆ್ಯಂಡ್ ಸರ್ವಿಸ್ ಕ್ವಾಲಿಟಿ ಸ್ಪೆಸಿಫಿಕೇಷನ್ಸ್. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದನ್ನು ಬರ್ಕೊಂಡು ಇದ್ರ ಪ್ರಕಾರವಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀರಾ ಅಥವಾ ಎಕ್ಸ್ಪ್ಲನೇಷನ್ ಪ್ರಕಾರ ಇದನ್ನು ಚೇಂಜಸ್ ಮಾಡ್ಕೋತೀರಾ ಅನ್ನೋದನ್ನು ಟ್ರೈ ಮಾಡಿ. ಲಾಸ್ಟ್ ಮೂಮೆಂಟಿಗೆ ಏನಾದ್ರು ಇದು ಸಿಕ್ಕಿದ್ರೆ ಜಸ್ಟ್ ಇದು ಹೇಗಿದೆ ಗ್ಯಾಪನ್ನು ಬರೆಯೋಕ್ಕೆ ಹೋಗ್ಬಿಡಿ, ಇಲ್ಲ ಅಂದರೆ ಆ್ಯಸ್ ಇಟ್ ಈಸ್ ಇದನ್ನು ನೋಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲ ನಾವೇನು ಹೇಳಿದ್ದು ಸಿಂಪಲ್ ಆಗಿದೆ. ಓಕೆ, ಗ್ಯಾಪಿನ ಬಗ್ಗೆ ಕೇಳಿದ್ರು ಅಂದರೆ ಇದು ಡಿಸ್ಕ್ರಿಪ್ಷನ್ ಈಸಿ ಆಗಿದೆ. ಡಿಸ್ಕ್ರಿಪ್ಷನನ್ನು ನೋಡ್ತಾ ಹೋದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಕಸ್ಟಮರ್ ಗ್ಯಾಪ್ ಫಿಲ್ ಮಾಡೋದು ಹೇಗೆ, ಜಸ್ಟ್ ಟು ನೋ ದ ಅಂಡರ್ಸ್ಟ್ಯಾಂಡಿಂಗ್ ದ ಕಸ್ಟಮರ್ ನೀಡ್ಸ್ ಮತ್ತು ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ಸು. ನಾಲೆಜ್ ಗ್ಯಾಪ್ ಫಿಲ್ ಮಾಡಬೇಕಂದ್ರೆ ಕಾಂಪ್ರಿಹೆನ್ಸಿವ್ ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಪಾಲಿಸಿ ಗ್ಯಾಪನ್ನು ಡಿಫ್ರೆನ್ಸ್ ಚೇಂಜಸ್ ಮಾಡಬೇಕಂದ್ರೆ ಸ್ಟ್ಯಾಂಡರ್ಡೈಸೇಷನನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಪಾಲಿಸಿಗಳನ್ನ ಕರೆಕ್ಟಾಗಿ ಎಂಪ್ಲಾಯೀಸ್ಗೆ ರೂಲ್ಸು ಗೈಡ್ಲೈನ್ಸು ಕೊಡಬೇಕು. ಡೆಲಿವರಿ ಗ್ಯಾಪನ್ನು ಫಿಲ್ ಮಾಡಬೇಕಂದ್ರೆ ಪ್ರಾಪರ್ ಆದ ಹ್ಯೂಮನ್ ರಿಸೋರ್ಸ್ ನಮ್ಮಲ್ಲಿ ಇರಬೇಕು. ಕಮ್ಯುನಿಕೇಷನ್ ಗ್ಯಾಪ್ ಸರಿ ಹೋಗಬೇಕಂತಂದರೆ ನಾವು ಏನು ಪ್ರಾಮಿಸ್ ಮಾಡಿರ್ತೀವಿ ಅದನ್ನು ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ರೈಟ್, ಸೊ ಫ್ರೆಂಡ್ಸ್, ಇಲ್ಲಿಗೆ ಯೂನಿಟ್ 4 ಮುಗೀತು. ಓಕೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯೂನಿಟ್ 3 to 1 ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರೈಟ್, ಟಿಲ್ ದೆನ್ ಕೀಪ್ ರೀಡಿಂಗ್. ಐ ನೋ ತುಂಬ ಲಾಸ್ಟ್ ಮೂಮೆಂಟ್ ತನಕ ಆಗ್ತಾಯಿದೆ ಅಂತ, ಬಟ್ ಸ್ಟಿಲ್ ನೀವು ರೀಡ್ ಮಾಡಿ ಮತ್ತೊಂದು ಸಲ ಇದನ್ನು ನೋಡಿದಾಗ ನಿಮಗೆ ರಿವಿಷನ್ ಥರ ಆಗುತ್ತೆ. ರೈಟ್, ಥ್ಯಾಂಕ್ ಯು.